ನಮಸ್ಕಾರ. ಈ ವಾರದ ಹಾಗೂ ಕಡೆಯ ಕಳಪೆಯನ್ನು ಪ್ರತಾಪ್ಗೆ ನೀಡಲಾಗಿದೆ. ವಿನಯ್, ತುಕಾಲಿ, ಸಂತೋಷ್, ಕಾರ್ತಿಕ್ ಈ ಮೂವರು ಪ್ರತಾಪ್ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇಡೀ ಸೀಸನ್ ತೆಗೆದುಕೊಂಡರೆ ಅಷ್ಟಾಗಿ ಏನೂ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಎಂದು ವಿನಯ್ ಹೇಳಿದರೆ, ಝೀರೋ ಪರ್ಫಾರ್ಮೆನ್ಸ್ ಎಂದು ಕಾರ್ತಿಕ್ ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ಸಂಗೀತ ಸರದಿ ಬಂದಾಗ ಯಾರಿಗೂ ಕಳಪೆಯನ್ನು ಕೊಡುವುದಕ್ಕೆ ಮುಂದಾಗಲಿಲ್ಲ. ನನ್ನ ಪ್ರಕಾರ ಯಾರೂ ಕೂಡ ಕಳಪೆ ಇಲ್ಲ ಎಂದರು. ಆದರೆ ಇನ್ನುಳಿದವರು ಕಳಪೆಯನ್ನು ಪ್ರತಾಪ್ಗೆ ಕೊಟ್ಟಾಗ ಸಂಗೀತ ಕಣ್ಣಲ್ಲಿ ಬೇಸರದಿಂದ ನೀರು ಬಂದಿತ್ತು. ಈ ವಾರ ಯಾರೂ ಕ್ಯಾಪ್ಟನ್ ಇಲ್ಲದ ಕಾರಣ ಸಂಗೀತ ಅವರೇ ಜೈಲಿನ ಡ್ರೆಸ್ ಕೊಟ್ಟು ಕಳುಹಿಸಿದರು. ಆಗಲೂ ಕೂಡ ಕಣ್ಣೀರು ಬಂದಿತ್ತು. ಬಾತ್ರೂಮಿನ ಬಳಿ ಕುಳಿತು ಸಂಗೀತ ಕಣ್ಣೀರು ಹಾಕಿದರು. ನನ್ನ ಜೊತೆಗೆ ಇದ್ದವರನ್ನು ಹೀಗೆ ಜೈಲಿಗೆ ಕಳುಹಿಸುತ್ತಾರೆ ಎಂದು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಹೌದು, ಕಳಪೆ ಪಟ್ಟವನ್ನು ನೀಡುವುದು ಆ ವಾರದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರವೆಲ್ಲ ಹೇಳಿಕೊಳ್ಳುವಂತಹ ಟಾಸ್ಕ್ ಕೂಡ ಇರಲಿಲ್ಲ. ಜೊತೆಗೆ ಫಿನಾಲೆ ರೌಂಡ್ನಲ್ಲಿ ಹೆಚ್ಚು ಅಂಕ ಪಡೆದವರು ಪ್ರತಾಪ್ ಕೂಡ ಆಗಿದ್ದಾರೆ. ಈ ವಾರ ಮನೆಯ ವಾತಾವರಣಕ್ಕೆ ತಕ್ಕದಾಗಿ ಪ್ರತಾಪ್ ನಡೆದುಕೊಂಡಿದ್ದಾರೆ. ಆದರೆ ಏನು ಮೈನಸ್ ಪಾಯಿಂಟ್ ಇಲ್ಲದೆ ಕಳಪೆ ಕೊಟ್ಟಿದ್ದು ಪ್ರತಾಪ್ಗೆ ಕೂಡ ನೋವಾಗಿದೆ. ಸಪೋರ್ಟ್ ಮಾಡಿದ ಸಂಗೀತ ದೀದಿಗೆ ಥ್ಯಾಂಕ್ಸ್ ಹೇಳಿ ಜೈಲಿಗೆ ಹೋಗಿದ್ದಾರೆ. ಆದರೆ ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.